ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ ಸಹೋದರರೇ? ನನಗೆ ಸಂಭವಿಸಿರುವ ಸುವಾರ್ತೆ ಪ್ರಸಾರಣವು ಸಹಾಯವಾದೀತೆಂದು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಏಕೆಂದರೆ ನನ್ನ ಬೇಡಿಗಳು ಕ್ರಿಸ್ತ ನಿಮಿತ್ತವೇ. ನನಗೆ ಬೇಡಿಗಳಾಗಿದ್ದಾರೆ. ಪೌಲನು ಹೇಳ್ತಾ ಇದ್ದಾನೆ, ಸಹೋದರರೇ, ನನಗೆ ಸಂಭವಿಸುವ ಸುವಾರ್ತೆ ಪ್ರಸಾರಣ ಸಹಾಯವೇತೆಂದು ನಿಮಗೆ ಹೇಳ್ತಾ ಇದ್ದೀನಿ. ಸುವಾರ್ತೆ ಮಾಡ್ತಾ ಇದ್ದಾನೆ ಪೌಲು. ನೋಡ್ರಿ, ಹೇಗೆಂದ್ರೆ ನನ್ನ ಬೇಡಿಗಳು ಕ್ರಿಸ್ತ ನಿಮಿತ್ತವೇ. ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ. ಬೇಡಿ ಹಾಕಿದ್ದಾರೆ, ಸೆರೆಮನೆಗೆ ಕರ್ಕೊಂಡೋಗಿದ್ದಾರೆ, ಬಂಧಿಸಿದ್ದಾರೆ, ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪೌಲು ಏನು ಹೇಳ್ತಾ ಇದ್ದಾನೆ? ಯಾಕೆ ಇಷ್ಟು ಪತ್ರಿಕೆಗಳು ಯಾಕೆ ಡೆವಲಪ್ಮೆಂಟ್ ಆಗಿದ್ದಾನೆ? ದೇವರ ನುಡಿ ಹೃದಯದಲ್ಲಿ ಬಗ 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 ಉರಿತಾ ಇದೆ. ಬೇಡಿಗಳು ಹಾಕಿದ್ದಾರೆ, ಸೆರೆಮನೆಯಲ್ಲಿ ಹಾಕಿದ್ದಾರೆ. ಈಗ ಸೇವೆ ಮಾಡೋರು ಹೇಗಿದ್ದಾರೆ ಅಪ್ಪ? ಸುವಾರ್ತೆ ಮಾಡೋರು ಹೇಗಿದ್ದಾರೆ ನೋಡ್ರಿ. ನಾನು ಹೇಳ್ತಾ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಲ್ಲಿ ವಾಕ್ಯದ ನೆರಳಿನಲ್ಲಿ ನಾನು ಇದ್ದೇನೆ. ವಾಕ್ಯದ ನೆರಳು ಉರಿತಾ ಇದೆ. ಪೌಲನ ಆತ್ಮ ಬಗ 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 ಉರಿಯುವುದರಿಂದ ಸೆರೆಮನೆಯಲ್ಲಿ ಇದ್ದಾನೆ. ನೋಡ್ರಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಕೆಲವರು ಹೊಟ್ಟೆ ಕಿಚ್ಚು ವೇದ ಹುಟ್ಟಿಸುವ ಬೇಕೆಂದು ಭಾವನೆಯಿಂದ, ಬೇರೆ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ. ಸುವಾರ್ತೆ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಇಲ್ಲಿ ಬಿದ್ದಿರುತ್ತೇನೆ. ಪ್ರೀತಿಯಿಂದ ಪ್ರಸಿದ್ಧಿಪಡಿಸುತ್ತಾರೆ. ಬೇರೆ ತಂದೆಯಾದರೆ ನಾನು ಬೇಡಿ ಬಿದ್ದಿರುವುದರಿಂದ ನನಗೆ ಸಂಕಟವನ್ನು ಎಬ್ಬಿಸಬೇಕೆಂದು ಯೋಚಿಸ್ತಾ ಇದ್ದೀನಿ. ಬೇಡಿಗಳು ಹಾಕಿದ್ದಾರೆ, ಬಂದಿಯಾಗಿ ಮಾಡಿದ್ದಾರೆ, ಅರಮನೆಯಲ್ಲಿ ಸೆರೆಮನೆಯಲ್ಲಿ ಹಾಕಿದ್ದಾರೆ, ಬಂಧಿಸಿದ್ದಾರೆ. ಈಗ ಆನಂದಿಸ್ತಾ ಇದ್ದಾನೆ. ಆನಂದದಿಂದ ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಆದರೆ ಕಡೆ ಮಾತು ಏನೆಂದರೆ, ನೋಡ್ರಿ, ಇಷ್ಟು ಶ್ರಮೆ, ಪೌಲನು ಸಂಕಟ, ಬೇಸರಿಗೊಂಡಿದ್ದಾನೆ, ಕುಗ್ಗಿ ಹೋಗಿಲ್ಲ. ಇನ್ನೂ ಸುವಾರ್ತೆ ಮಾಡಬೇಕಂತ ಹೃದಯ ಬಗ 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 ಉರಿತಾ ಇದೆ. ಕಡೆ ಮಾತು ಏನಂದ್ರೆ, ಒಂದು ಮಾತು ಕೇಳ್ತಾ ಇದ್ದೀನಿ, ಹೇಳ್ರಿ, ನನ್ನ ಮಾತು ಕೇಳ್ರಿ. ಕಡೆ ಮಾತು ಏನಂದ್ರೆ, ನೀವು ಸರಿಯಾಗಿ ವಾಕ್ಯವನ್ನು ನೀವು ಹೃದಯದಲ್ಲಿ ಬಗ 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 ಉರಿಬೇಕಂದ್ರೆ, ಕಡೆ ಮಾತು ಏನಂದ್ರೆ, ಸೀರಿಯಸ್ ಆಗಿ ಈ ವಾಕ್ಯವನ್ನು ಕೇಳಬೇಕು. ನೋಡಿ, ಕಡೆ ಮಾತು ಏನಂದ್ರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನು ತಂತ್ರೋಪದೇಶಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗಿರ್ರಿ. ಸೈತಾನು ತಂತ್ರೋಪದೇಶಗಳನ್ನು ಎದುರಿಸುವುದಕ್ಕೆ ಶಕ್ತಿವಂತರಾಗಿರ್ರಿ. ಶಕ್ತಿ ನಿಮಗೆ ಬೇಕು. ಶಕ್ತಿ ಇದ್ರೇನೆ ನೀವು ಸೈತಾನನ್ನು ಎದುರಿಸ್ತಾ ಇದ್ದೀರಿ. ಕರ್ತನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿರಿ. ಕರ್ತನ ಶಕ್ತಿಯನ್ನು ಆಶ್ರಯಿಸಿರಿ. ಯೇಸು ಕ್ರಿಸ್ತನನ್ನ ಏನಂತ ನೀವು ತಿಳ್ಕೊಳ್ರಿ. ಲೇಖನಗಳನ್ನು ಓದ್ರಿ. ಯಾರಾದರೂ ಹೇಳಿದರೆ ಕೇಳ್ರಿ. ಕರ್ತನನ್ನು ಆಶ್ರಯಿಸ್ರಿ. ನೋಡ್ರಿ, ಸುವಾರ್ತೆಯಾದಗಳನ್ನು ಧರಿಸಿಕೊಳ್ಳ್ರಿ. ಸುವಾರ್ಥ ಆಯುಧಗಳನ್ನು ಧರಿಸಿಕೊಳ್ಳ್ರಿ. ನಾನು ಹೋರಾಡುತ್ತಿರುವುದು ಮನುಷ್ಯ ಮಾತ್ರದಲ್ಲ, ಸಂಗಡವಲ್ಲ, ರಾಜತ್ವಗಳಿಂದ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸಮೂಹದಿಂದಲೂ ನಾನು ಹೋರಾಡುತ್ತಿರುತ್ತೇನೆ.
ನೀತಿ ಎಂಬ ವಜ್ರ ಕವಚವನ್ನು ಧರಿಸ್ಕೊಳ್ಳಿ. ನೀವು ಫಸ್ಟ್ ಏನ್ರಿ? ನೀತಿಯಿಂದ ಬಾಳ್ಬೇಕು. ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳ್ರಿ. ಸಮಾಧಾನ ವಿಷಯದ ಸುವಾರ್ತೆಯನ್ನು ತಿಳಿಸುವುದಕ್ಕೆ ನಿಮ್ಮ ಮನಸ್ಸನ್ನು ನಿಶ್ಚಯಿಸ್ಕೊಳ್ರಿ, ನಿರ್ಧಾರ ಮಾಡಿಕೊಳ್ಳ್ರಿ. ಸಿದ್ಧ ಮನಸ್ಸೆಂಬ ಕೆರಗಳನ್ನು, ನೀವು ಚಪ್ಪಲ ಕಳ್ತಿರಲ್ಲ, ಕೆರಗಳನ್ನು, ಸಿದ್ಧ ಮನಸ್ಸೆಂಬ ಕೆರಗಳನ್ನು ಹಾಕೊಳ್ರಿ. ನಂಬಿಕೆ ಗುರಿರಾಣಿ ಹಿಡಿದುಕೊಳ್ರಿ. ನಂಬಿಕೆಯಾದ ಗುರಿರಾಣಿಯನ್ನು ಹಿಡಿದುಕೊಳ್ರಿ. ಗುರಿರಾಣಿ ಹೆಂಗಿರ್ಬೇಕು? ನಿಮ್ಮದು ನಂಬಿಕೆಯಿಂದ ಇರಬೇಕು. ದೇವರ ಮೇಲೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ನೋಡಿ, ಸತ್ಯವೆಂಬ ನಡಿಕಟ್ಟನ್ನು ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗಿರಿ. ದೇವರು ದಯಪಾಲಿಸಿದ ಸರ್ವಾಯುಧಗಳನ್ನು ನೀವು ತೆಗೆದುಕೊಳ್ಳ್ರಿ. ಕೆಡಕನ ಅಗ್ನಿಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗಿರ್ರಿ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಳ್ಳ್ರಿ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದಿರಿ. ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದು, ದೇವರ ವಾಕ್ಯ ಹೃದಯದಲ್ಲಿದ್ರೆ ಬಗ 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 ಉರಿದ್ರೆ ನೀನೇನು ಮಾಡ್ತೀಯ ಗೊತ್ತಾ? ಅವನು ಏನಾದರೂ ಮಾಡಲಿ, ಅಪವಾದ ಎದುರಿಸ್ರಿ, ಅವನು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ. ಪ್ರಾರ್ಥನೆ ಮಾಡ್ರಿ, ಸುವಾರ್ತೆ ಮಾಡ್ರಿ, ಸಂತೋಷದಿಂದ ನೀವು ಒಳ್ಳೆಯ ವಚನಗಳನ್ನು ನುಡಿಯಿರಿ. ದೇವರ ಶಕ್ತಿಯಿಂದ ನೀವು ನಿಮ್ಮ ಹೃದಯವನ್ನು ಸಿದ್ಧ ಮಾಡಿಕೊಳ್ಳ್ರಿ. ಸರ್ವಾಂಗ ಕವಚವನ್ನು ಧರಿಸ್ಕೊಳ್ರಿ. ಸರ್ವಾಯುಧಗಳನ್ನು ಧರಿಸ್ಕೊಳ್ರಿ. ಬಟ್ಟೆಯನ್ನು ಏನ್ರಿ? ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳ್ರಿ. ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧರಾಗಿರಿ. ಸತ್ಯವೆಂಬ ನಡುಕಟ್ಟನ್ನು, ದೇವರು ದಯಪಾಲಿಸಿ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಇಷ್ಟು ನಿಬಂಧನೆ ನಿಮಿತ್ತವಾಗಿ ನಿಮ್ಮನ್ನು ಹೇಗೆ ಹೇಳ್ತಾ ಇದ್ದಾನೆ? ನಿಮ್ಮ ಹೃದಯವು ವಾಕ್ಯದಿಂದ ಬಗ 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 ಉರಿಬೇಕು. ಅದು ಇದರಲ್ಲಿದೆ ನೋಡಿ. ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿರಿ. ಯುದ್ಧ ಹೇಗೆ ಮಾಡ್ಬೇಕಂದ್ರೆ, ನಮ್ಮ ಆಯುಧಗಳು ಶರೀರ ಸಂಬಂಧವಾಗದು ಅಲ್ಲ, ದೇವರ ಮುಂದೆ ನಾವು ನಿಲ್ಲುವುದಕ್ಕೆ ಶಕ್ತರಾಗಿರಬೇಕು. ನಮ್ಮ ಆಯುಧಗಳು ಶರೀರ ಸಂಬಂಧವಲ್ಲ, ದೇವರ ಮುಂದೆ ನಾವು ನಿಲ್ಲಬೇಕು. ದೇವರ ಶಕ್ತಿಯನ್ನು ಹೊಂದಬೇಕು. ವಾಕ್ಯವನ್ನು, ಕತ್ತಿಯನ್ನು ಹಿಡ್ಕೋಬೇಕು. ನಾವು ನಂಬಿಕೆಯಾದ ಗುರಿರಾಣಿಯನ್ನು ಬಲಗೊಳಿಸಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಪ್ರೀತಿಸ್ತೀಯಪ್ಪ, ನಿಮಗೆ ಸ್ತೋತ್ರ. ಲೋಕಾಧಿಪತಿಯನ್ನು, ಆಕಾಶ ಮಂಡಲದ ದುರಾತ್ಮಗಳ ಮೇಲೆ ನಾವು ಹೋರಾಡುತ್ತಿರುವುದಕ್ಕಾಗಿ ನಮಗೆ ಶಕ್ತಿಯನ್ನು ಕೊಡಪ್ಪ, ನಿಮಗೆ ಸ್ತೋತ್ರ. ಕರ್ತನ ಆಶ್ರಯದಿಂದ ನಾವು ಮುಂದಕ್ಕೆ ಹೋಗೋಕ್ಕೆ ಸಹಾಯ ಮಾಡಿರಿ. ನಮಗೆ ಕೃಪೆ ಕೊಡ್ರಿ, ನಮಗೆ ಬಲ ಕೊಡ್ರಿ. ನಾವು ಶಕ್ತ ಆಗುವುದಕ್ಕೆ ಕೃಪೆಯಿಂದ ಕೃಪೆ ಕೊಡ್ರಿ. ನಮಗೆ ಸ್ತೋತ್ರ 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 ಸ್ತೋತ್ರ. ಕೋಟಿ ಕೋಟಿ ಸ್ತೋತ್ರಪ್ಪ. ಘನತಾ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾವ ತಂದೆ. ಆಮೆನ್.